ಅಹಂಕಾರ. ಎರಡು 11 ಬಡಾಯಿ ಕೊಚ್ಚಿಕೊಳ್ಳುವರು. ಬಡಾಯಿ ಕೊಚ್ಚಿಕೊಳ್ಳೋದ್ರ ಗೊತ್ತ್ರಿ, ಅವ್ರದವ್ರು ಹೇಳ್ಕೊತಾರ. ಅವ್ರದವ್ರು ಹೆಂಗ್ ಹೇಳ್ಕೊತಾರ ಅಂತ ಅರ್ಥ ಮಾಡ್ಕೋರಿ. ಒಂದ್ ಮಂದಿಗೆ ಹೋಗಿದ್ವು, ನಾವ್ ಎಷ್ಟು ಖರ್ಚಾಗ್ಯದ ಅಂತ ಕೇಳೇವಲ್ಲಿ. ಆರಾಮಿದ್ದೀರಿ ಅಂತ ಕೇಳ್ತೇವೆ. ಆರಾಮಿದ್ದೀರಿ, 1 ಕರೋಡ್ ರೂಪಾಯಿ ಖರ್ಚಾಗ್ಯದ ಅಂತಾರ. ನಾವು ಕೇಳಲ್ಲ ಅದು. 1 ಕರೋಡ್ ಖರ್ಚಿಗೆ ಕೇಳಿರಿ. ಇನ್ನೊಬ್ರು ನೋಡ್ರಿ, ಇನ್ನೊಬ್ರು ನಾ ಲೇಡೀಸ್ ತಗೋತ ಕೆಲಸ ಯಾಕಂದ್ರೆ ನಮ್ಗೆ ಗೊತ್ತ ಭಾಳ ಸಿಗ್ತಾರ್ರಿ. ಬಹಳ ಚಲೋ ಒಳಗೆ ಸರ ಹಾಕೊಂಡ್ಬರ್ತಾರ. ನಾ ಮಾತಾಡ್ತಿರ್ತೇವ್ರಿ, ನಮ್ಗೆ ಕಾಡ್ತಾಳ್ರಿ. ನಾವು ಪೂರ ಅಬ್ಸರ್ವ್ ಮಾಡ್ತೀರಿ ಅವ್ರಿಗೆ. ಪೂರ ಅಬ್ಸರ್ವ್ ಮಾತಾಡ್ತಾರ್ರಿಗೆ. ಮತ್ತೆ ಹುಡುಗರು ಕದ ಉಂಗ್ರಿದ್ದು ಅಂದ್ರೆ, ಹಾ ಸರ್ ಆರಾಮಿದ್ದೇವ್ರಿ ಸರ್, ಸೊಲೆ ಇದ್ದೇವ್ರಿ ಸರ್, ಉಂಗ್ರು ಕಾಣ್ಬೇಕಲ್ಲ. ಈಗ ನಮ್ಮ ಮಜಬೂರಿ ಅದ, ನಮ್ಗೆ ತೋರ್ಸತ್ತಾರ ಎಷ್ಟು ನಮ್ಮ ಸರ ಅಂತ ಕೇಳಕ್ ಹೇಳ್ತೇವ್. ಸರ್ ಇದ್ರಿ, ಇದು ಹಾಂಗ್ ತಗೊಂಡೇವ್, ಹಿಂಗ್ ತಗೊಂಡೇವ್, ಅದು ಆಯ್ತು ಇದಾಯ್ತು. ಬಡೈ ಕೊಚ್ಚಿಕೊಳ್ಳೋರು ಇವ್ರೆ. ಗೊತ್ತ ನಿಮಗ? ಅರ್ಥ ಮಾಡ್ಕೋರಿ. ತೋಲ್ ಬಾರಿ ಸಬ್ಜೆಕ್ಟ್ ಅದ. ನಿಮ್ಗೆ ರಿಯಲ್ ಆಗತ್ತೆ. ಊರಾಗಿರೋ 12 ಸ್ಪೀಡ್ ಬಗ್ಗೆ ಕೇಳಿದ್ರೆ ತಿಳ್ಕೊರಿ, ಅರ್ಧ ಗಂಟೆದ ಹೊಸ ಆಯ್ತಾವ ನಿಮ್ಗೆ ಓಟ್ನಾಗ. ಬಡೈ ಕೊಚ್ಚಿಕೊಳ್ಳೋರು ಇವ್ರೆ. ಈಗ ಪವನ್ ಚಲೋ ಗಡಿ ತಗೊಂಡ, ಪವನ್ ಗಡಿ ತಗೊಂಡಾನ. ಆ ಗಡಿ ನಾನು ನೋಡತ್ತೆ ಕರ್ನ ಕೇಳ ಹೊಂಟಿದೆ. ಯಾವನ್ ಮನ್ಸಿನಾಗ ಇರ್ತಂದ್ರ, ಬ್ರದರ್ ಕೇಳ್ತಿರಲ್ಲ, ಬ್ರದರ್ ಆರಾಮಿದ್ದೀರಿ ಅಂತ ಗಡಿ ಮ್ಯಾಗ ತರ್ತಾನ ಮಾತು. ಬ್ರದರ್ ಆರಾಮಿದ್ದೀರಿ ಅಂತ ಕೈ, ಬ್ರದರ್ ಆರಾಮಿದ್ದೀರಿ ಅಂತ ಮಾರಿ ಬ್ರದರ್ ಆರಾಮಿದ್ದೀರಿ. ನಾವು ಕೇಳೇವಲ್ಲ. ನಿಮ್ ರಿಯಲ್ ಹೇಳ್ತೇನೆ, ಇನ್ನೂ ಕೇಳಲ್ಲ ಅವ್ರಿಗೆ. ಅವ್ರ ಒಳಗ್ ಬಂದಿರ್ತದೆ, ನಾ ಹೇಳ್ಕೋಬೇಕು, ಏನೋ ಒಂದು ಹೇಳ್ಬೇಕು ಜನರಿಗೆ. ನನ್ನ ಬಲ್ ಹಂಗದ ಹಿಂಗದ ಅಂತ ಹೇಳ್ಕೋಬೇಕು. ಅಲ್ಲೆಲ್ಲೂಯ್ಯ. ಒಂದು ಕಾರ್ ತಂದಿದ್ದೇವು. ಕಾರ್ ಎಷ್ಟು ತಂದಿದ್ದೇಳ ಅಂದ್ರೆ ಇಷ್ಟಕ್ಕೆ ತಂದೆ ಅಂತ ಹೇಳ್ಬೇಕು. ಅವ್ರು ಕಾರ್ ತಲಕಣ ಇಲ್ಲಿಂದ ಬೊಂಬೆಗೆ ಹೋಗಿದ್ದೇವು. ಬೊಂಬೆಲಿಂದ ಅಲ್ಲಿ ತಗೊಂಡು ಖರೀದಿ ಮಾಡೋಳಿಗೆ ಈಡ್ ಖರ್ಚಾಗ ಬೊಂಬೆಗೆ ಹೋಯ್ದು ಕೇಳಿಲ್ಲಪ್ಪ, ಏಟಕ್ಕೆ ತಂದಿದ್ದೇವೆ ಹೋಟೆಲ್ ಪೂರ ರೊಕ್ಕ ಕಲ್ತಿ. ಅವ್ರೊಳಗೆ ಹಂಗಿರಲ್ದು. ಅವ್ರು ಹೋಗಿ ತಕೊಂಡು ಬಂದಿಂದು, ಅಲ್ಲಿ ಮಾಡಿಂದು, ಉಂಡಿಂದು, ತಿಂದಿಂದು, ಕುಡ್ದಿಂದು ಎಲ್ಲ ಕಲಿಸಿ ಹೇಳ್ತಾರೆ. ಇಲ್ಲಿ ಬಂದು ಇದು ಬಡೈ ಕೊಚ್ಚಿಕೊಳ್ಳೋರು. ಈ ಮಾತುಗಳು ಯಾರೊಳಗಿರ್ತಾವ, ಹೊಟ್ಟೆ ಕಿಚ್ಚಿನ ಆತ್ಮ ಯಾರೊಳಗಿರುತ್ತೋ ಅಂಥವ್ರೊಳಗೆ ಮಾತುಗಳಿರ್ತಾವ. ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾರೆ. ಎಷ್ಟೈತ್ರಿಮ್ಮ? 12 ಕೇಳ್ರಿ. ಇದು 11